ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 31. ಯು ಬಿಲಾಂಗ್ಸ್ ಟು ಮೀ. ನೀನು ನನಗೆ ಸೇರಿದವಳು. ನೀನು ಬೇಡ ಅಂದರೆ ನನಗೆ ತುಂಬ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ದಯವಿಟ್ಟು ಆ ತೊಂದರೆ ಕೊಡಬೇಡ. ಅವನು ಅವಳನ್ನೇ ನೋಡಿ ನಗುತ್ತಾ ಹೇಳಿದ. ಐ ಥಿಂಕ್ ನೀನು ಅಂದರೆ ಅವರಿಗೆ ತುಂಬ ಸ್ಪೆಷಲ್ ಅಂತ. ಮತ್ತೆ ನೀನು ತುಂಬ ಲಕ್ಕಿ ಅನಿಸುತ್ತೆ ನನಗೆ, ಹೇಳಿದಳು ಅಂಕಿತಾ. ಸದ್ಯ ಇಷ್ಟರಲ್ಲಿ ಹೋಯ್ತಲ್ಲ, ಇನ್ನು ಯಾವತ್ತೂ ನಾನು ನಿಮ್ಮಿಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗೋದಿಲ್ಲ, ಆತಂಕದಿಂದಲೇ ಹೇಳಿದರು ಪಾವನಿ. ರಿಧಿ ತಾಯಿಯ ಬಳಿ ಹೇಳಿದಳು. ಅಮ್ಮ, ನನಗೆ ಏಟಾಗಿದೆ ಅಂತ ಮಾತ್ರ ಅಪ್ಪನ ಹತ್ತಿರ ಹೇಳಿದ್ದು, ಅದು ಅಣ್ಣ ಮಾಡಿದ್ದು ಅಂತ ಹೇಳಿಲ್ಲ. ಪೂರ್ವಾಂಕ್ ತಿಳಿಸಿಲ್ಲ ಅಂದ ಮೇಲೆ ಏನೋ ಒಂದು ಕಾರಣ ಇರುತ್ತೆ ಅಂತ ಅರ್ಥ. ನೀನು ಹೇಳೋಕೆ ಹೋಗಬೇಡ. ಮತ್ತೆ ಅಪ್ಪ ಮಗನ ಮಧ್ಯೆ ನನ್ನ ಕಾರಣಕ್ಕಾಗಿ ವೈಮನಸ್ಸು ಬರುವುದು ನನಗೆ ಬೇಡ. ನಾನು ಅಪ್ಪನ ಹತ್ರ ಏನು ಹೇಳೋಕೆ ಹೋಗಲ್ಲ. ಇನ್ಮುಂದೆ ನಾನು ಅವನಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ತಾನು ಮಾಡಿದ ಸಹಾಯ ಯಾವುದು ಅವನಿಗೆ ಜ್ಞಾಪಕಕ್ಕೆ ಬರುವುದಿಲ್ಲ. ಅಂದ ಮೇಲೆ ತಾನೇ ಅವನಿಂದ ದೂರವಿದ್ದರೆ ಇಂತಹ ಸಂದರ್ಭಗಳು ಬರುವುದಿಲ್ಲ ಎಂಬುದು ರಿಧಿಯ ಅಭಿಪ್ರಾಯವಾಗಿತ್ತು. ಇವತ್ತು ನಿಂಗೆ ಏನು ಓದೋಕೆ ಆಗಲಿಲ್ವೇನೋ ಪಾಪ, ಹೇಳಿದರು ಪಾವನಿ. ನನಗೆ ಓದೋಕೆ ಆಗದೇ ಇದ್ದರೆ ಏನಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ಅಂಕು ಇದ್ದಾಳಲ್ಲ, ಅವಳು ಬಯೋಕೆಮಿಸ್ಟ್ರಿ RMP ಬುಕ್ ಇಂದ ಓದಿ ಹೇಳ್ತಾ ಇದ್ಲು. ಅದರಲ್ಲಿ ಯಾವ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು ಮತ್ತು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಕೂಡ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಸರಳವಾಗಿ ವಿವರಿಸಿದ್ದಾರೆ. ನನಗೆ ಇವತ್ತು ಟೈಮೇನು ವೇಸ್ಟ್ ಆಗಿಲ್ಲ. ನೀನಿಲ್ಲದೆ ಇದ್ದಾಗ ನನ್ನ ಚೆನ್ನಾಗಿ ನೋಡ್ಕೊಂಡ್ಲು ಅಂಕು. ಎನಾಟಮಿ ಇವತ್ತು ಸಂಜೆಯಿಂದ ಪೂರ್ವಾಂಕ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ಹತ್ರ ಸಿಂಗಿ ಯತಿರಾಜ್ ಸರ್ ಅವರು ಬರೆದಿರೋ ಎನಾಟಮಿ ಕ್ವಶನ್ ಆ್ಯಂಡ್ ಆನ್ಸರ್ ಬುಕ್ ಇದೆ ಅಂತೆ. ಸಂಜೆ ಕೊಡ್ತೀನಿ ಅಂತ ಹೇಳಿದರು. ಅಂಕು ಇನ್ನು 4 ದಿನ ನಮ್ಮ ಮನೆಯಲ್ಲಿ ಇರ್ತಾಳಂತೆ. ನಮ್ಮ ಮನೆಯಲ್ಲಿ ಇದ್ಕೊಂಡು ಓದ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅರ್ಥ ಆಗದೇ ಇರೋದನ್ನು ಪೂರ್ವಾಂಕ್ ಹತ್ರ ಹೇಳಿ ಇಸ್ಕೋತೀವಿ ನಾವಿಬ್ಬರು. ಸದ್ಯ ಮಗಳಿಗೆ ಓದಿಕೊಳ್ಳಲು ಏನು ತೊಂದರೆ ಆಗದಿದ್ದರೆ ಸಾಕು. ಪಾವನಿಗೆ ಈಗ ಸಮಾಧಾನವಾಯಿತು. ಸಂಜೆ ಪೂರ್ವಾಂಕ್ ಬರುತ್ತಲೇ ಪಾವನಿಯವರು ಅವನ ಬಳಿ ಹೇಳಿದರು. ತುಂಬ ಥ್ಯಾಂಕ್ಸ್ ಕಣಪ್ಪ. ಪ್ರತಿ ಬಾರಿ ನನ್ನ ಮಗಳು ಕಷ್ಟದಲ್ಲಿದ್ದಾಗ ನೀನೇ ಅವಳಿಗೆ ಸಹಾಯ ಮಾಡ್ತಾ ಇದ್ದೀಯಾ. 3 ಸಲ ಆಯಿತು ನಿನ್ನಿಂದ ಸಹಾಯ ಪಡಿತಾ ಇರೋದು. ನಿಂಗೆ ಅದೆಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದರೂ ಕಡಿಮೆನೆ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ನೀನು ನನ್ನ ಮಗನ ಹಾಗೇನೆ. ಕೃತಜ್ಞತೆ ಇತ್ತು ಅವರ ಸ್ವರದಲ್ಲಿ. ಆಂಟಿ, ನೀವು ಹೇಳುವಂಥ ದೊಡ್ಡ ಕೆಲಸ ಏನೂ ಮಾಡಿಲ್ಲ ನಾನು. ನೀವು ನನ್ನ ಮಗನ ಹಾಗೆ ಅಂತ ಹೇಳ್ತಾ ಇದ್ದೀರಾ. ಅಷ್ಟು ಮಾಡದೇ ಇದ್ದರೆ ಹೇಗೆ? ನಿಮ್ಮ ಅನ್ನದ ಋಣ ಇದೆ ನನ್ನ ಮೇಲೆ, ನಗುತ್ತಲೇ ಉತ್ತರಿಸಿದ ಪೂರ್ವಾಂಕ್. ಬಳಿಕ ರಿಧಿಯ ಬಳಿ ಬಂದು ಹೇಳಿದ. ರಿಧಿ, ಈಗ ಹೇಗಿದ್ದೀಯಾ? ನೋವು ಕಡಿಮೆ ಆಗಿದೆಯಾ? ನನ್ನಿಂದ ಏನು ಹೆಲ್ಪ್ ಬೇಕಾದರೂ ಸಂಕೋಚ ಇಲ್ಲದೆ ಹೇಳು. ನಾಳೆ ಮತ್ತೆ ಬರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ನಿನ್ನನ್ನು ಕರ್ಕೊಂಡು ಬರ್ತೀನಿ, ಅವಳು ತನ್ನ ಜವಾಬ್ದಾರಿ ಎಂಬಂತೆ ಹೇಳಿದ ಪೂರ್ವಾಂಕ್. ನೋವು ಕಡಿಮೆಯಾಗಿದೆ, ಈಗ ಚೆನ್ನಾಗಿದ್ದೀನಿ. ಬೇಡ ಪೂರು, ನೀನು ತುಂಬ ಬ್ಯುಸಿ ಇರ್ತೀಯಲ್ಲ. ಈಗಾಗಲೇ ನಿನಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ಈಗ ಅಮ್ಮ ಬಂದಿದ್ದಾರಲ್ಲ, ಅಮ್ಮನ ಜೊತೆ ಹೋಗಿ ಬರ್ತೀನಿ. ಅವಳ ಮಾತು ಪೂರ್ವಾಂಕ್ಗೆ ಹಿಡಿಸಲಿಲ್ಲ. ಯು ಬಿಲಾಂಗ್ಸ್ ಟು ಮೀ. ನೀನು ನನಗೆ ಸೇರಿದವಳು. ನೀನು ಬೇಡ ಅಂದರೆ ನನಗೆ ತುಂಬ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ದಯವಿಟ್ಟು ಆ ತೊಂದರೆ ಕೊಡಬೇಡ. ಅವನು ಅವಳನ್ನೇ ನೋಡಿ ನಗುತ್ತಾ ಹೇಳಿದ. ನಾನು ನಿನಗೆ ಯಾವುದನ್ನು ಫ್ರೀಯಾಗಿ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಫೀಲ್ ವಸೂಲು ಮಾಡ್ಕೋತೀನಿ. ಪುರು, ನೀನು ಫೀಸ್ ಅಂತ ಹೇಳಿದಾಗ ನನಗೆ ನೆನಪಾಯಿತು. ನೀನು ಎಷ್ಟೊತ್ತಿಗೆ ಫ್ರೀಯಾಗಿರ್ತೀಯಾ? ಎನಾಟಮಿ ಡೌಟ್ ಕೇಳೋದಿತ್ತು. ಅಂಕುಗೂ ಸ್ವಲ್ಪ ಡೌಟ್ ಇದೆಯಂತೆ. ನೀನಿನ್ನು ನಿನ್ನ ಫೀಸ್ ಎಷ್ಟು ಅಂತ ಹೇಳಿಲ್ವಲ್ಲ. ಅವಳು ನನ್ನ ಹತ್ರ ನಿಂಗೆ ಎಷ್ಟು ಫೀಸ್ ಕೊಡಬೇಕು ಅಂತ ಕೇಳ್ತಾ ಇದ್ಲು. ಸ್ಪಷ್ಟವಾಗಿ ಹೇಳಿಬಿಡು ಎಷ್ಟಾಗುತ್ತೆ ಅಂತ ಅವನ ಬಳಿ ವಿಚಾರಿಸಿದಳು ರಿಧಿ. ಅಂಕಿತಾ ಅವರು ನನಗೇನು ಕೊಡೋದು ಬೇಡ. ಅವರ ಫೀಸು ಸೇರಿಸಿ ನೀನು ಡಬಲ್ ಕೊಟ್ಬಿಡು. ಅವಳನ್ನು ನೋಡುತ್ತಾ ತುಂಟತನದಿಂದ ಹೇಳಿದ ಪೂರ್ವಾಂಕ್. ನೀನು ಏನು ಹೇಳ್ತಾ ಇದ್ದೀಯಾ? ಅಂದರೆ ಅವಳು ನನಗಿಂತ ಹತ್ರನಾ ನಿಂಗೆ? ಅವಳಿಗೆ ಫ್ರೀಯಾಗಿ ಹೇಳಿಕೊಟ್ಟು ನನ್ನ ಹತ್ರ ಡಬಲ್ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. ದಿಸ್ ಈಸ್ ನಾಟ್ ಫೇರ್. ಇದು ನಿಜವಾಗ್ಲೂ ಸರಿಯಲ್ಲ. ಇದು ಅನ್ಯಾಯ. ನಾನ್ಯಾವಾಗ ನಿಂಗೆ ಹೊರಗಿನವಳಾಗಿದ್ದು? ನನ್ನನ್ನು ದೂರದವಳನ್ನಾಗಿ ಮಾಡ್ತಾ ಇದ್ದೀಯ ಪುರು. ನನಗೆ ತುಂಬ ಬೇಜಾರಾಗುತ್ತೆ. ರಿಧಿ ಮುಖ ದಪ್ಪಗೆ ಮಾಡಿಕೊಂಡು ಹೇಳಿದಳು. ರಿಧಿ, ನೀನು ಇಷ್ಟೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ನಾನು ಯಾವಾಗ ಹೇಳ್ದೆ ನೀನು ಹೊರಗಿನವಳು ಅಂತ? ನೀನು ನನಗೆ ಹತ್ತಿರದವಳಾಗಿರೋದಕ್ಕೆ ನಿನ್ನ ಹತ್ರ ಫೀಸ್ ಕೇಳ್ತಾ ಇರೋದು. ನಿನ್ನ ಹತ್ರ ಇಸ್ಕೊಳ್ಳೋ ಹಾಗೆ ನಿನ್ನ ಫ್ರೆಂಡ್ ಹತ್ತಿರ ಇಸ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾ ಅವನು ಅವಳ ತುಟಿಗಳನ್ನು ತನ್ನ ತೋರು ಬೆರಳಿಂದ ಸವರುತ್ತಾ ಹೇಳಿದ. ನಾನು ನಿನ್ನ ಹತ್ರ ಕೇಳ್ತಾ ಇರೋದು ಈ ಫೀಸು. ಕೊಡ್ತೀಯಾ ತಾನೆ? ಅವಳ ಕೆಂಪೇರಿದ ಮುಖವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ಹೇಳಿದ ಪೂರ್ವಾಂಕ್. ಅಷ್ಟರಲ್ಲಿ ರಿಧಿಯ ಸೆಲ್ಫೋನ್ಗೆ ಅವಳ ತಂದೆಯಿಂದ ಕರೆ ಬಂದಿತ್ತು. ಹಾಯ್ ಪುಟ್ಟ, ಈಗ ಹೇಗಿದ್ದೀಯಾ? ತುಂಬ ನೋವಾಗ್ತಿದ್ಯಾ? ಆದರೆ ನಾಳೆ ನಾನು ಬರೋಣ ಅಂತ ಇದ್ದೀನಿ. ನೀನು ಏಟ್ ಮಾಡ್ಕೊಂಡೆ ಅಂತ ಪೂರ್ವಾಂಕ್ ಹೇಳಿದರು. ಬಿದ್ದು ಏಟ್ ಮಾಡ್ಕೊಂಡ್ಯಾ? ಎಲ್ಲಿ ಬಿದ್ದಿದ್ದು ಪುಟ್ಟ? ಅಮ್ಮ ಮನೆಗೆ ಬಂದ್ರ? ಮಗಳನ್ನು ಅಕ್ಕರೆಯಿಂದ ವಿಚಾರಿಸುತ್ತಿದ್ದರು ಅವಳ ತಂದೆ. ಹಾಯ್ ಪಾಪ, ನಾನೀಗ ಚೆನ್ನಾಗಿದ್ದೀನಿ.
ಹೌದು ಪಪ್ಪ, ಮನೆಯಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋದು. ಅಮ್ಮ ಆಗಲೇ ಬಂದರು. ಈಗ ಅಡಿಗೆ ಮಾಡ್ತಾ ಇದ್ದಾರೆ. ಅಮ್ಮನ್ನ ಕರೀಲಾ? ಅಮ್ಮನ ಹತ್ರ ಏನಾದರೂ ಮಾತಾಡೋದಿತ್ತಾ? ನಿನ್ನ ಹತ್ರ ಮಾತಾಡಿದ ಮೇಲೆ ನನಗೆ ಸಮಾಧಾನ ಆಯಿತು. ಅಮ್ಮನ್ನ ಕರೆಯೋದು ಬೇಡ, ಅವಳು ಅವಳ ಕೆಲಸ ಮಾಡಲಿ. ಮತ್ತೆ ನಿಮ್ಮಣ್ಣ ಏನಾದರೂ ತಂಟೆ ಮಾಡಿದ್ನಾ ಅಂತ ಕೇಳೋಕೆ ನಿಂಗೆ ಕರೆ ಮಾಡಿದ್ದು. ಅವನು ಮಾಡಿದ್ದಲ್ಲ ಅಂತ ನೀನು ಹೇಳಿದ ಮೇಲೆ ನನಗೆ ಸಮಾಧಾನ ಆಯಿತು. ಅಂದರೆ ತಂದೆಗೆ ಇನ್ನು ಅಣ್ಣನ ಮೇಲೆ ಡೌಟ್ ಇದೆ ಎಂದು ಅವಳಿಗೆ ಅರಿವಾಯಿತು. ತಂದೆಯ ಬಳಿ ಸುಳ್ಳು ಹೇಳಲು ಅವಳ ನಾಲಿಗೆ ತಡವರಿಸಿತ್ತು. ಆದರೂ ಅಪ್ಪ ಮಗನ ಮಧ್ಯೆ ವೈಮನಸ್ಸು ತಂದಿಡುವುದಕ್ಕಿಂತ ಇದು ಉತ್ತಮವಲ್ಲವೇ? ಹಾಗಾದರೆ ನೀನು ರೆಸ್ಟ್ ಮಾಡ್ಕಂದ, ಬಂದ ಮೇಲೆ ಮಾತಾಡೋಣ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದರು ಪರಶುರಾಮ್. ಮರುದಿನ ಪೂರ್ವಾಂಕ್ ಅವರಿಗಾಗಿ ಸಮಯ ಮಾಡಿಕೊಂಡು ಗೆಳತಿಯರಿಬ್ಬರಿಗೂ ಎನಾಟಮಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯಬೇಕೆಂದು, ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶ್ಚನ್ಗಳು ಎಂದು ಅವುಗಳನ್ನೆಲ್ಲ ಟಿಕ್ ಮಾಡಿಕೊಟ್ಟ. ಬಳಿಕ ಹಿಸ್ಟಾಲಜಿ ಮತ್ತು ಎಂಬ್ರಿಯಾಲಜಿ ಇಂಪಾರ್ಟೆಂಟ್ ಕ್ವಶ್ಚನ್ಗಳನ್ನು ತೋರಿಸಿಕೊಟ್ಟ. ಮೊದಲು RS ಕ್ವಶ್ಚನ್ಸ್ ಅಂದರೆ ರಿವೈಸ್ಡ್ ಸ್ಕೀಮ್ ಕ್ವಶ್ಚನ್ಸ್ ಗಳಿಗೆ ಆನ್ಸರ್ ಕಲಿತು ಬಳಿಕ ಓಲ್ಡ್ ಸ್ಕೀಮ್ ಕ್ವಶ್ಚನ್ಗಳಿಗೆ ಇಂಪಾರ್ಟೆನ್ಸ್ ಕೊಡಿ ಎಂದು ಅವರಿಗೆ ತಿಳಿಸಿದ. ಅವನಿಂದ ಪಾಠ ಹೇಳಿಸಿಕೊಂಡ ಬಳಿಕ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ಇನ್ಮುಂದೆ ಯಾವ ಡೌಟ್ ಇದ್ರೂ ನಿಮ್ಮ ಹತ್ರ ಹೇಳಿಸ್ಕೋತೀನಿ ಅಂಕಿತಾ ಹೇಳಿದಳು. ನಿಮ್ಮ ಥ್ಯಾಂಕ್ಸ್ ಎಲ್ಲಿ ಇಟ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ಎಂದು ಹೇಳುತ್ತಾ ಮುಕ್ತವಾಗಿ ನಕ್ಕುಬಿಟ್ಟ ಪೂರ್ವಾಂಕ್. ನೀನು ಅವರಿಗೆ ಥ್ಯಾಂಕ್ಸ್ ಹೇಳಲ್ವಾ? ಗೆಳತಿ ಮಾತಾಡದೇ ಇದ್ದುದನ್ನು ಕಂಡು ಆಶ್ಚರ್ಯದಿಂದ ಕೇಳಿದಳು ಅಂಕಿತಾ. ನೋಡು, ನಿಂಗೆ ಫ್ರೀಯಾಗಿ ಹೇಳ್ಕೊಡ್ತಾನೆ, ನನ್ನ ಹತ್ರ ಫೀಸ್ ಕೇಳ್ತಿದ್ದಾನೆ. ಫೀಸ್ ಕೊಡುವಾಗಲೇ ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಗೆಳತಿಯ ಬಳಿ ಹೇಳಿದಳು ರಿಧಿ. ಅಂದು ರಾತ್ರಿ ಅಂಕಿತಾ ಗೆಳತಿಯ ಬಳಿ ಹೇಳಿದಳು, ರಿಧಿ, ನಾನೀಗ ಒಂದು ಪಾಠ ಕಲಿತೆ. ನಾವು ಮನುಷ್ಯರನ್ನು ನೋಡಿದ ತಕ್ಷಣ ಅವರ ಬಗ್ಗೆ ಯಾವುದೇ ಒಪಿನಿಯನ್ಗೆ ಬರಬಾರ್ದು ಅಂತ. ಅವರೊಂದಿಗಿದ್ದು 2 ದಿನ ಒಡನಾಡಿದ ಬಳಿಕವೇ ನಮಗೆ ಅವರ ಬಗ್ಗೆ, ಅವರ ನಿಜವಾದ ಸ್ವಭಾವದ ಬಗ್ಗೆ ಗೊತ್ತಾಗೋದು. ನೀನು ಅವತ್ತು ಹೇಳಿದ್ದು ಕೇಳಿದರೆ ಯಾವ ವಿಷಯ ಅಂದರೆ, ಅವರು ನಿನ್ನ ಹತ್ರ ಪಾಠ ಹೇಳಿದ್ದಕ್ಕೆ ಫೀಸ್ ಕೊಡಬೇಕು ಅಂತ ಅಂದಾಗ ಪೂರ್ವಾಂಕ್ ತುಂಬ ಕಂಜೂಸ್ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದ ಮೇಲೆ ಅವರ ಬಗ್ಗೆ ನನ್ನ ಅಭಿಪ್ರಾಯನೇ ಬದಲಾಯಿತು. ಹೀ ಈಸ್ ಸಚ್ ಎ ನೈಸ್ ಪರ್ಸನ್, ಐ ಲೈಕ್ ಹಿಮ್. ಪೂರ್ವಾಂಕನ್ನು ಮನಸಾರೆ ಹೊಗಳಿದ್ದಳು ಅಂಕಿತಾ. ಸೇಮ್ ಹಿಯರ್. ನಾನು ಮೊದಲು ಅವನನ್ನು ನಮ್ಮ ಮನೆಯಿಂದ ಹೇಗೆ ಹೊರಗೆ ಕಳಿಸೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ದಿನ ಕಳೀತಾ ಇದ್ದಂಗೆ ನನಗೂ ಅವನ ಬಗ್ಗೆ ಇದ್ದ ಅಭಿಪ್ರಾಯ ಚೇಂಜ್ ಆಯಿತು. ನಂಗನ್ನಿಸ್ತಾ ಇದೆ ಮತ್ತೆ ಅವನು ನಿನ್ನತ್ರ ಫೀಸ್ ಬೇಕು ಅಂತ ಕೇಳಿದ್ದು ಬೇರೆ ಅರ್ಥದಲ್ಲಿ ಅನಿಸುತ್ತೆ. ಐ ಥಿಂಕ್ ನೀನು ಅಂದರೆ ಅವರಿಗೆ ತುಂಬ ಸ್ಪೆಷಲ್ ಅಂತ. ಮತ್ತೆ ನೀನು ತುಂಬ ಲಕ್ಕಿ ಅನಿಸುತ್ತೆ. ಅವನು ಹಿಂದಿನ ದಿನ ಅವಳ ಹಣೆಗೆ ಹೂ ಮುತ್ತನ್ನಿತ್ತಿದ್ದನ್ನು ನೋಡಿದ್ದಳಲ್ಲ, ಅದಕ್ಕಾಗಿ ಹೇಳಿದಳು ಅಂಕಿತಾ. ಅಂಕಿತಾ ಪರೀಕ್ಷಿತ್ನ ಬಗ್ಗೆ ತುಂಬ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಂಡಿದ್ದಳು. ಆದರೆ ನಿನ್ನೆ ಅವನ ನಿಜ ಸ್ವರೂಪ ಗೊತ್ತಾಗಿತ್ತು. ಹಾಗೆ ಹೇಳುವ ಬದಲು ಅವಳು ಪೂರ್ವಾಂಕ್ನನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಗೆಳತಿಗೆ ವಿವರಿಸಿದ್ದಳು. ಅಂಕಿತಾಗೆ ಪೂರ್ವಾಂಕ್ ಮತ್ತು ರಿಧಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರಾ ಎಂಬ ಭಾವನೆ ಉಂಟಾಗಿದ್ದರೂ ಅದನ್ನು ಕೇಳಲು ಇದು ತಕ್ಕ ಸಮಯವಲ್ಲವೆಂದು ಕೇಳಲು ಹೋಗಲಿಲ್ಲ. ಇತ್ತ ಪರೀಕ್ಷಿತ್ಗೂ ಅಂಕಿತಾ ತನ್ನಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಿದ್ದಾಳೆ ಎಂದು ಅರಿವಾಗಿ ಅಂದು ರಾತ್ರಿ ಸಮಯ ಸಾಧಿಸಿ ಅವಳ ಬಳಿ ಪ್ರಶ್ನಿಸಿದ್ದ. ಅಂಕಿತಾ, ನಿನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ನಿಂಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ಅಥವಾ ನನ್ನ ಹತ್ರ ಮಾತಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೀಯಾ? ಅವಳನ್ನು ಪ್ರಶ್ನಿಸಿದ. ಹೌದು ಪರೀಕ್ಷಿತ್, ನನಗೆ ನಿಮ್ಮ ಮೇಲೆ ಕೋಪ ಇದೆ. ನೀನು ತಪ್ಪು ಮಾಡಿದ ಮೇಲೆ ನೀವು ಮಾಡಿದ್ದೆ ಸರಿ ಅಂತ ಆಂಟಿ ಹತ್ರನೂ ವಾದ ಮಾಡ್ತಾ ಇದ್ರಲ್ಲ. ಮನುಷ್ಯ ತಪ್ಪು ಮಾಡೋದು ಸಹಜ. ಆಮೇಲಾದರೂ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ಕೋಬೇಕು. ನಿಮ್ಮಲ್ಲಿ ಆ ಗುಣನೂ ಇಲ್ಲ. ಅಂದಮೇಲೆ ನಿಮ್ಮಿಂದ ದೂರ ಇರೋದೇ ನನಗೆ ಸೇಫ್ ಅಂತ ಅನ್ನಿಸ್ತಾ ಇದೆ. ನೀವು ಬೇಡ, ನಿಮ್ಮ ಫ್ರೆಂಡ್ಶಿಪ್ಪು ಬೇಡ ಅಂತ ಅನ್ನಿಸಿತು ನನಗೆ. ತನ್ನ ಮನದಲ್ಲಿದ್ದುದನ್ನು ಸ್ಪಷ್ಟಪಡಿಸಿದಳು ಅಂಕಿತಾ. ದಿನಗಳು ಉರುಳಿದವು. ರಿಧಿಯ ಮೊದಲ ವರ್ಷದ MBBS ಪರೀಕ್ಷೆ ಕಳೆದಿತ್ತು. ರಿಸಲ್ಟ್ ಬರುವ ತನಕ, ಅಂದರೆ ಅಂದಾಜು 3 ವಾರಗಳ ಕಾಲ ಅವರಿಗೆ ಕಾಲೇಜಿಗೆ ರಜಾ ಕೊಟ್ಟಿದ್ದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.